ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇಂದಿನ ನಮ್ಮ ನೈತಿಕ ಕಥೆಯ ಹೆಸರು ಬ್ರಾಹ್ಮಣ ಮತ್ತು ಅಂಬಿಗ. ಸ್ನೇಹಿತರೆ, ಒಂದು ಊರಿನಲ್ಲಿ ಪ್ರಹ್ಲಾದ ಎಂಬ ಬ್ರಾಹ್ಮಣನಿದ್ದನು. ಪಂಚಾಂಗ ಶಾಸ್ತ್ರ ಹೇಳುವುದು ಅವನ ಉದ್ಯೋಗವಾಗಿತ್ತು. ಒಮ್ಮೆ ಪಕ್ಕದ ಊರಿಗೆ ಹೋಗುವ ಸಂದರ್ಭ ಬಂತು. ಆ ಊರಿಗೆ ನದಿಯನ್ನು ದಾಟಿ ಹೋಗಬೇಕಿತ್ತು. ನದಿ ದಾಟಲು ದೋಣಿ ಹತ್ತಿದ ಪ್ರಹ್ಲಾದ ಅಂಬಿಗ ಸಂಗಪ್ಪನನ್ನು, ನಿನಗೆ ಓದಲು ಬರೆಯಲು ಬರುತ್ತದೆಯೇ ಎಂದು ಕೇಳಿದ. ಅಂಬಿಗ ಇಲ್ಲ ಎಂದನು. ಹೋಗಲಿ, ಧರ್ಮ ಜ್ಞಾನದ ಬಗ್ಗೆ ಉಪನ್ಯಾಸ ಕೇಳಿರುವೆಯಾ ಎಂದು ಅಂಬಿಗನನ್ನು ಕೇಳಿದನು. ಅಂಬಿಗ ಅದಕ್ಕೂ ಇಲ್ಲ ಎಂದನು. ಹಾಗಾದರೆ ನಿನ್ನ ಬದುಕು ವ್ಯರ್ಥ ಎಂದು ಬ್ರಾಹ್ಮಣ ಅಂಬಿಗನನ್ನು ಜರಿದು ಮಾತನಾಡಿದ. ಅವಮಾನಿತನಾದ ಅಂಬಿಗ ಸುಮ್ಮನಾದನು. ಸ್ವಲ್ಪ ಹೊತ್ತಿನಲ್ಲಿ ನದಿಯಲ್ಲಿ ಭಾರೀ ಅಲೆಗಳು ಉಂಟಾದುದನ್ನು ಸಂಗಪ್ಪ ದೂರದಿಂದಲೇ ಗುರುತಿಸಿದನು. ಆಗ ಅಂಬಿಗ ಬ್ರಾಹ್ಮಣನನ್ನು, ನಿಮಗೆ ಈಜಲು ಬರುತ್ತದೆಯೇ ಎಂದು ಕೇಳಿದನು. ಅದಕ್ಕೆ ಪ್ರಹ್ಲಾದ ಇಲ್ಲ ಎಂದನು. ಹಾಗಾದರೆ ನಿಮ್ಮ ಬದುಕು ವ್ಯರ್ಥವಾಗಲಿದೆ ಎಂದ ಅಂಬಿಗ ದೋಣಿಯಿಂದ ನೀರಿಗೆ ಜಿಗಿದು ಈಜಿಕೊಂಡು ದಡ ಸೇರಿ ತನ್ನ ಜೀವ ಉಳಿಸಿಕೊಂಡನು. ಭಾರೀ ಅಲೆಗೆ ದೋಣಿ ಮುಳುಗಿದ್ದರಿಂದ ಈಜುಬಾರದ ಪ್ರಹ್ಲಾದ ನದಿಯಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡನು.